ಕೋರ್ಟ್ನವರು ಹೇಳಿದ್ದಾರೆ ಪ್ರಯಾರಿಟಿ ಕೊಡಬೇಕು ಕುಡಿಯ ನೀರು ಯೋಜನೆಗೆ ಅಂತ. ಸೊ ಇವರು ವಿರೋಧ ಮಾಡ್ಲಿಕ್ಕೆ ಬರದೇ ಇಲ್ಲ. ನಮ್ಮ ನೀರು ನಾವು ಶೇಖರಣೆ ಮಾಡ್ಕೊತೀವಿ, ಅಲ್ಲಿ ವಿದ್ಯುತ್ ತಯಾರು ಮಾಡ್ತೀವಿ, 400 ಮೆಗಾವ್ಯಾಟ್ ವಿದ್ಯುತ್ ತಯಾರು ಮಾಡ್ತೀವಿ. ಆ ವಿದ್ಯುತ್ ತಯಾರು ಮಾಡಿದ ಮೇಲೆ ಆ ನೀರು ಎಲ್ಲಿಗೆ ಹೋಯ್ತದೆ? ಲೋಯರ್ ರೈಪೈರಿಯರ್ ಸ್ಟೇಟ್ಗೆ ಹೋಯ್ತದೆ, ತಮಿಳುನಾಡಿಗೆ ಹೋಯ್ತದೆ. ನಮಗೆ ಬರಲ್ಲ, ಮೇಲಕ್ಕೆ ಬರಲ್ಲ, ಕೆಳಕ್ಕೆ ಹೋಯ್ತದೆ. ಆಮೇಲೆ ಮಳೆಗಾಲ ಇಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಮಾರ್ಚ್, ಏಪ್ರಿಲ್, ಮೇ ಈ ತಿಂಗಳುಗಳಲ್ಲಿ ನಾವಿಲ್ಲಿ ರಿಸರ್ವಾಯರ್ನಲ್ಲಿ, ಮೇಕೆದಾಟು ರಿಸರ್ವಾಯರ್ನಲ್ಲಿ ನೀರು ಶೇಖರಣೆ ಮಾಡಿಕೊಂಡ್ರೆ ತಮಿಳುನಾಡು ಕೊಡಬೇಕಾದಂತ ನೀರನ್ನು ಕೂಡ ಕೊಡಕ್ಕೆ ಅನುಕೂಲ ಆಗ್ತದೆ. ಸೊ ಜೊತೆಗೆ ಬೆಂಗಳೂರು ನಗರದಲ್ಲಿ 30% ಜನರಿಗೆ, ಮೋರ್ ದನ್ 30% ಆಫ್ ದಿ ಬೆಂಗಳೂರು ಕಾವೇರಿ ನೀರು, ಕುಡಿಯ ನೀರಿಲ್ಲ. ಇಟ್ಸ್ ಎ ಗ್ಲೋಬಲ್ ಸಿಟಿ ಅಂತ ಕರಿತೀವಿ ನಾವು. ನೀರು ಕೊಡಬೇಕು. ಶಾಸಕಾಂಗ ಪಕ್ಷದ ಸ್ವಲ್ಪ ಇರ್ರೆ, ಸ್ವಲ್ಪ ಶಾಸಕಾಂಗ ಪಕ್ಷದ ನಾಯಕರಾದಂತಹ ಸಿದ್ದರಾಮಯ್ಯ ಸಾಹೇಬ್ರೆ, ನಮ್ಮ ಕಾರ್ಯಾಧ್ಯಕ್ಷರಾದಂತ ಸಲೀಂರವರು, ಧ್ರುವನಾರಾಯಣರವರು, ಸಂಸತ್ ಸದಸ್ಯರಾದಂತ ಸುರೇಶ್ ಅವರು ಎಲ್ಲರೂ ಇದ್ದಾರೆ. ಸುಮಾರು 120 ಜನ ನಾಯಕರುಗಳು ಅನೇಕ ಸಾಧಕ ಬಾಧಕಗಳನ್ನ ಇವತ್ತು ನಾವು ಚರ್ಚೆ ಮಾಡಿದ್ದೇವೆ. ಸರ್ಕಾರ ತೆಗೆದುಕೊಂಡಂತ ಒಂದು ರಾಜಕೀಯ ನಿರ್ಧಾರದ ವಿರುದ್ಧ ಆಗುಹೋಗುಗಳನ್ನೆಲ್ಲ ಚರ್ಚೆ ಮಾಡಿದ್ದೇವೆ. ಏನು ಈ ರಾಜ್ಯದಲ್ಲಿ ನಾವು ಒಂದು ಹೋರಾಟಕ್ಕೆ ಹಿಡಿದಿದ್ದು, ಆ ಹೋರಾಟದ ಪ್ರತಿಯಾಗಿ ಹೋರಾಟ ನಿಲ್ಲಿಸಬೇಕು ಅಂತ ಹೇಳಿ ಇಡೀ ಸರ್ಕಾರದ ವ್ಯವಸ್ಥೆಯನ್ನ ಜನರಿಗೆ ತೊಂದರೆಯನ್ನು ಕೊಡಲಿಕ್ಕೆ ಏನು ಒಂದು ಕಾರ್ಯಕ್ರಮ ರೂಪಿಸಿದ್ದಾರೆ, ಅದ್ರ ಬಗ್ಗೆ ಚರ್ಚಿಸಿದ್ದೇವೆ. ಇಡೀ ಜನರಿಗೆ ಏನು ಈ ಒಂದು ಲಾಕ್ಡೌನ್ ಮತ್ತು ಕರ್ಫ್ಯೂ ಏನು ಅನೌನ್ಸ್ಮೆಂಟ್ ಮಾಡಿದ್ದಾರೆ, ಜನರ ಬದುಕಿಗೆ ಆರ್ಥಿಕವಾದಂತಹ ಸಂಕಟ, ಯಾವ ರೀತಿ ಜನರಿಗೆ ತೊಂದರೆ ಆಗ್ತಾ ಇದೆ ಅನ್ನೋದನ್ನು ಕೂಡ ಚರ್ಚೆ ಮಾಡಿ ಅವರು ತೆಗೆದುಕೊಂಡಂತ ತೀರ್ಮಾನವನ್ನು ನಾವು ಸರಾಸರಿಯಾಗಿ ಖಂಡಿಸ್ತಾ ಇದ್ದೇವೆ. ನಾಳೆಯಿಂದ ಪಾದಯಾತ್ರೆ ಘೋಷಣೆ ಮಾಡಿದ್ದೇವೆ. ಇಡೀ ರಾಜ್ಯದ ಜನತೆ ನಾವು ತೆಗೆದುಕೊಂಡಂತ ತೀರ್ಮಾನ ಬಹಳ ಪ್ರಸ್ತುತವಾಗಿದೆ ಅಂತ ಹೇಳಿ ಗೌರವವನ್ನ, ಬೆಂಬಲವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬಹುಶಃ ಅವರ ಉತ್ಸಾಹವನ್ನು ತಾವೆಲ್ಲ ಗಮನಿಸಿದ್ದೀರಿ. ಏನು ಕೋವಿಡ್ ನಿಯಮ ಕೂಡ ಗಮನಿಸಿ ಇವತ್ತು ಏನು ಆದೇಶ ಹೊರಡಿಸಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಒಂದು ಐಸಿಯು ಪೇಷಂಟ್ ಕೂಡ ಇಲ್ಲ, ಒಂದು ಸಾವು ಕೂಡ ಇಲ್ಲ. ಇಡೀ ರಾಜ್ಯದ 34 ಜಿಲ್ಲೆಯಲ್ಲೂ ಕೂಡ ಎಲ್ಲೂ ಕೂಡ ಐಸಿಯು ಪೇಷಂಟ್ಗಳು ಇಲ್ಲ. ನಂಬರ್ಗಳನ್ನ ಏನು ತೋರಿಸ್ತಾ ಇದ್ದಾರೆ, ಒತ್ತಾಯದ ಮೇರೆಗೆ ಆಫೀಸರ್ಸ್ ಹೇಳಿ ನಂಬರ್ನ ಜಾಸ್ತಿ ಮಾಡಿ ಅಂತ ಹೇಳಿ ಈ ನಮ್ಮ ಪಾದಯಾತ್ರೆಯನ್ನ ನಿಲ್ಲಿಸಲು ಒಂದು ದೊಡ್ಡ ಪ್ರಯತ್ನವನ್ನು ಮಾಡಿದ್ದಾರೆ. ನಮ್ಮ ಹತ್ರ ಸರ್ಕಾರದ ದಾಖಲೆ ಎಲ್ಲ ಕೂಡ ಇದೆ. ನಾವು ರಿಯಾಲಿಟಿ ಚೆಕ್ ಅನ್ನು ಕೂಡ ನಾವು ಮಾಡಿದ್ದೇವೆ. ನಿನ್ನೆ ಕೂಡ ನಾವು ಪಟ್ಟಿಯನ್ನ ಬಿಡುಗಡೆ ಮಾಡಿದ್ದೇವೆ. ಅದೇನೇ ಇರಲಿ, ನಾವು ನಾಳೆ ನಡೆಯುವಂತ ಪಾದಯಾತ್ರೆ ಏನಿದೆ, ಕೋವಿಡ್ ನಿಯಮವನ್ನು ನಾವು ಪಾಲನೆ ಮಾಡ್ತೇವೆ. ಅದರ ಕೋವಿಡ್ ನಿಯಮವನ್ನು ಯಾಕೆಂದ್ರೆ ಸರ್ಕಾರದವರು ಏನಾದ್ರು ಮಾಡಿ ನಮ್ಮ ಮೇಲೆ ಪಾದಯಾತ್ರೆ ಅಂತೂ ನಿಲ್ಲಿಸಕ್ಕಾಗುದಿಲ್ಲ. ಏನಾದ್ರು ಮಾಡಿ ಅವ್ರಿಗೆ ಕೆಟ್ಟ ಹೆಸರು ತರಬೇಕು ಅಂತ ಹೇಳಿ
ನಮ್ಮ ಮೇಲೆ ದೊಡ್ಡ ಅಪಪ್ರಚಾರ ಮಾಡಿಸ್ಬೇಕು ತಮ್ಮ ಮುಖಾಂತರ ಅಂತ ಹೇಳಿ ದೊಡ್ಡ ಪ್ರಯತ್ನ ಮಾಡ್ತಾ ಇದ್ದಾರೆ. ಇವತ್ತು 2 ಪೇಜ್ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ. ಪ್ರಜಾವಾಣಿ, ಸಂಯುಕ್ತ ಕರ್ನಾಟಕ, ಇಲ್ಲೆಲ್ಲ ಹೆಸರೇ ಇಲ್ಲ, ದಿಕ್ಕಿಲ್ಲ, ದಿವಾಳಿ ಇಲ್ಲ, ಎಡಿಟೋರಿಯಲ್ ಅಂತ ಬಾಬಾ ಎಡಿಟೋರಿಯಲ್ ಹೆಸರು ಹಾಕಿಲ್ಲ ಮಾಡಿ ಏನೋ ಒಂದು ಸುಳ್ಳು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇಲ್ಲಿ ಅದಕ್ಕೆಲ್ಲ ನಾವು ಉತ್ತರ ಕೊಡ್ತೇವೆ, ಅದು ಬೇರೆ ವಿಷಯ. ಜನ ಕೂಡ ಉತ್ತರ ಕೊಡ್ತಾರೆ. ಏನಾದ್ರು ಮಾಡಿ ನಮ್ಮ ಮೇಲೆ ಅಧಿಕಾರಿಗಳ ಮುಖಾಂತರ ಕೂಡ ಒತ್ತಡ ಹಾಕುವಂತ ಪ್ರಯತ್ನ ಕೂಡ ಮಾಡಿದ್ದಾರೆ. ಅಧಿಕಾರ ಕೇಳಿದರೆ ಏನೆಲ್ಲ ಬರ್ಸ್ಲಿಕ್ಕೆ ಸಾಧ್ಯನೋ ಕಾನೂನು ವಿರುದ್ಧವಾದಂತಹ ಆದೇಶಗಳನ್ನ ಹೊರಡಿಸುತ್ತಾರೆ. ಒಂದು ಲಾಕ್ಡೌನ್, ಒಂದು ಕರ್ಫ್ಯೂ, ಏನಾದ್ರು ಒಂದು ಘೋಷಣೆ ಮಾಡಬೇಕಾದ್ರೆ ಅದಕ್ಕೊಂದು ನಿಯಮ ಇದೆ. ಪೇಪರ್ ಅಲ್ಲೂ ಕೂಡ ಇವತ್ತು ಕ್ಲೀನ್ ಆಗಿ ಏನೇನೋ ಇದೆ ಅಂತ ಇವತ್ತು ಪ್ರಕಟಣೆ ಆಗಿದೆ. ಸೊ ಹಿಂಗಿರುವಂತ ಸಂದರ್ಭದಲ್ಲಿ ನಾವು ಮುಂಜಾಗ್ರತೆಯನ್ನ ಯಾವ ರೀತಿ ವಹಿಸಬೇಕು ಅಂತೇಳಿ ನಾವೆಲ್ಲ ಚರ್ಚೆ ಮಾಡಿದ್ದೇವೆ. ಅಂತರ ಯಾವ ರೀತಿ ಕಾಪಾಡಬೇಕು, ಸ್ಯಾನಿಟೈಸರ್ ಯಾವ ರೀತಿ ಹಾಕೊಳ್ಬೇಕು, ಮಾಸ್ಕ್ ಯಾವ ರೀತಿ ಹಾಕೊಳ್ಬೇಕು. 1 ಲಕ್ಷಕ್ಕೂ ಹೆಚ್ಚು ಮಾಸ್ಕ್ಗಳನ್ನು ಹಾಕಿದ್ದೇವೆ, ತಯಾರು ಮಾಡಿಸಿದ್ದೇವೆ. ನೀರು, ಮತ್ತೊಂದು ಶುದ್ಧ ನೀರು, ಅದೆಲ್ಲ ಮತ್ತೆ ಸ್ಯಾನಿಟೈಸರು ಎಷ್ಟು ಜನಕ್ಕೆ ಸುಮಾರು 100 ಜನ ಡಾಕ್ಟರ್ಸ್ ಕೂಡ ನಮ್ಗೆಲ್ಲ ತರದ ಬೆಂಬಲ ಸಹಕಾರವನ್ನು ಕೊಟ್ಕೊಂಡು ಸೇವೆಯನ್ನು ಮಾಡಲಿಕ್ಕೆ ಬಂದಿದ್ದಾರೆ. ಸುಮಾರು 1,500 ಕಾರ್ಯಕರ್ತರು ಊಟ, ವಸತಿ ಎಲ್ಲ ತರದ ಸೇವೆಯನ್ನು ಮಾಡಲಿಕ್ಕೆ ಬದ್ಧರಿದ್ದಾರೆ. ಹಳ್ಳಿ ಜನ ನಮ್ಮನ್ನ ಬಹಳ ಸಂತೋಷದಿಂದ ಸ್ವಾಗತ ಮಾಡಲಿಕ್ಕೆ ಅವರು ಕೂಡ ಕಾತುರದಿಂದ ಇದ್ದಾರೆ. ಸೊ ಆದ್ರಿಂದ ಸಿದ್ದರಾಮಯ್ಯನವರು, ನಾನು ಇಬ್ರು ಸೇರಿ ಮೈಸೂರಿನಲ್ಲಿ ಕಾಂಗ್ರೆಸ್ ಕಚೇರಿಯಲ್ಲಿ ಏನು ನಮ್ಮ ಅಚಲವಾದಂತಹ ನಿರ್ಧಾರ ಏನು ಹೇಳಿದ್ರು, ಪತ್ರಿಕಾ ಭವನದಲ್ಲಿ ನಾವೇನು ಘೋಷಣೆ ಮಾಡಿ ಹೇಳಿದ್ರು, ಅದಕ್ಕೆ ಬದ್ಧರಾಗಿದ್ದುಕೊಂಡು ಈ ಪಾದಯಾತ್ರೆ ನಾಳೆ ಬೆಳಗ್ಗೆ 8:15 ಗಂಟೆ ಆಸುಪಾಸಲ್ಲಿ ನೀರಿಗಾಗಿ ನಡಿಗೆ, ನಮ್ಮ ಹಕ್ಕು, ನಮ್ಮ ನೀರು, ನಮ್ಮ ಹಕ್ಕು, ಈ ಒಂದು ಹೋರಾಟ ರಾಜ್ಯದ ಹಿತಕ್ಕಾಗಿ, ರಾಜ್ಯದ ರೈತರ ಹಿತಕ್ಕಾಗಿ, ಬೆಂಗಳೂರಿನ ಕುಡಿಯ ನೀರಿಗೋಸ್ಕರ ಈ ಹೋರಾಟವನ್ನ, ಈ ಒಂದು ಹೆಜ್ಜೆಯನ್ನ ಇಡ್ತಾ ಇದ್ದೇವೆ. ಈ ಐತಿಹಾಸಿಕ ಹೆಜ್ಜೆಯಲ್ಲಿ ನೀವೆಲ್ಲ ಸೇರಿ ಪಾಲ್ಗೊಂಡು ಕೋವಿಡ್ ನಿಯಮವನ್ನ ಪಾಲ್ಗೊಂಡು ನೀವು ಈ ಒಂದು ಕಾರ್ಯಕ್ರಮನ ಶಾಂತ ರೀತಿಯಿಂದ ಯಶಸ್ಸು ಮಾಡಬೇಕು ಅಂತ ಹೇಳಿ ತಮ್ಮನ್ನೆಲ್ಲ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಬೆಳಗ್ಗೆ 7:15 ಗಂಟೆಗೆಲ್ಲ ನೀವು ಅಲ್ಲಿ ಇರಬೇಕು. ಟ್ರಾಫಿಕ್ ಜಾಮ್ ಆಗ್ತದೆ. ಏನಾದ್ರು ಜಾಸ್ತಿ ಜಾಮ್ ಆಯ್ತು ಅಂದ್ರೆ ನಿಮ್ಮನ್ನ ಕೆಳಗಡೆ ಬಿಡುವುದಿಲ್ಲ. ಏನು ಕುಕ್ಕೆದೊಡ್ಡಿ ಏನಿದೆ, ಏನು ನಮ್ಮ ಆ ಟರ್ನಿಂಗ್ ಏನಿದೆ ಹೆಗ್ನೂರ್ ಆದ್ಮೇಲೆ ಅಲ್ಲೇ ನಿಮ್ಮನ್ನ ಸ್ಟಾಪ್ ಮಾಡುವಂತ ವ್ಯವಸ್ಥೆ ಆಗ್ತದೆ. ಸೊ ಮಾಸ್ಕ್ ಹಾಕೊಂಡು ಕಡ್ಡಾಯವಾಗಿ ಸ್ಯಾನಿಟೈಸ್ ಮಾಡಿಕೊಂಡು ಗ್ಲೌಸ್ ಕೂಡ ಹಾಕೊಂಡು ತಾವು ಬರಬೇಕು. ನಾವು ಅಲ್ಲಿ ಎಲ್ಲ ಮಾಸ್ಕ್ ಗಳನ್ನ ಕೊಡುವಂತ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ. ತಾವೆಲ್ಲ ಸೇರಿ ಕಾನೂನು, ಕೋವಿಡ್ ನಿಯಮವನ್ನ ಕಡ್ಡಾಯವಾಗಿ ಪಾಲನೆ ಮಾಡಬೇಕು ಅಂತೇಳಿ ತಮ್ಮಲ್ಲಿ ನಾನು ಪ್ರಾರ್ಥನೆಯನ್ನು ನಾನು ಮಾಡ್ತಾ ಇದ್ದೇನೆ. ನಮಸ್ಕಾರ. ಈಗ ಶಾಸಕಾಂಗ ಪಕ್ಷದ ನಾಯಕರು ಮಾತಾಡ್ತಾರೆ. ಮೊದಲಿಗೆ ಮಾಧ್ಯಮದವರ ಸಹಕಾರವನ್ನು ಬಯಸ್ತೇನೆ. ಯಾಕಂದ್ರೆ ಸರ್ಕಾರದವರು, ಬಿಜೆಪಿ ಸರ್ಕಾರ ಸುಳ್ಳು ಮಾಹಿತಿಗಳನ್ನ ಜನರಿಗೆ ಕೊಡ್ಲಿಕ್ಕೆ, ನಿಮ್ಮ ಮೂಲಕ ಕೊಡ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇವತ್ತು ನೋಡಿ, 2 ದಿನಪತ್ರಿಕೆಗಳಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ. ಯಾರು ಕೊಟ್ಟಿದ್ದಾರೆ ಅಂತಕ್ಕಂಥ ಹೆಸರಿಲ್ಲ. ಕಾರಜೋಳು ಕೊಟ್ಟಿದ್ದಾರ, ವಾಟರ್ ರಿಸೋರ್ಸಸ್ ಇಲಾಖೆಯವರು ಕೊಟ್ಟಿದ್ದಾರ, ಅಥವಾ ಕರ್ನಾಟಕ ಸರ್ಕಾರ ಕೊಟ್ಟಿದ್ದಾರ,
ಯಾರ್ದು ಹೆಸರಿಲ್ಲ. ಇದರ ಅರ್ಥ ಏನು ಅಂತಂದ್ರೆ, ಈ ಹೋರಾಟ ಇದೆಯಲ್ಲ, ಮೇಕೆದಾಟು ಹೋರಾಟ, ಇದು ರಾಜಕಾರಣಕ್ಕೋಸ್ಕರವಾಗಿ ಮಾಡ್ತಾ ಇರ್ತಕ್ಕಂಥ ಹೋರಾಟ ಅಲ್ಲ. ಐ ಮೇಕಿಂಗ್ ಇಟ್ ವೆರಿ ವೆರಿ ಕ್ಲಿಯರ್. ಯಾಕಂದ್ರೆ ಮೂರನೇ ಅಲೆ ಪ್ರಾರಂಭ ಮಾಡೋದಕ್ಕಿಂತ ಮುಂಚಿತವಾಗಿಯೇ ನಾವು ಸುಮಾರು 1.5 ತಿಂಗಳಿಂದ ಹಿಂದೆ, 2 ತಿಂಗಳೇ ಆಗಿರಬೇಕು, 2 ತಿಂಗಳುಗಳಾಗಿದ್ದಾವೆ. 2 ತಿಂಗಳ ಹಿಂದೆನೆ ನಾನು ಡಿ ಕೆ ಶಿವಕುಮಾರ್ ಅವರು ಇಬ್ಬರೂ ಈ ಮೇಕೆದಾಟು ಯೋಜನೆ ಅನುಷ್ಠಾನಕ್ಕೋಸ್ಕರವಾಗಿ ಪಾದಯಾತ್ರೆ ಮಾಡ್ತೀವಿ. ಅದು ನಾವು ಇಬ್ಬರೇ ತೀರ್ಮಾನ ಮಾಡೋದಲ್ಲ, ಸೀನಿಯರ್ ಲೀಡರ್ಸ್ಗಳ ಜೊತೆ ಚರ್ಚೆ ಮಾಡಿ ಆಮೇಲೆ ತೆಗೆದುಕೊಂಡಂತ ನಿರ್ಣಯ. ಇವತ್ತು ಈ ರಾಜ್ಯದ ಜನರಿಗೆ ಅನ್ಯಾಯ ಮಾಡ್ತಾ ಇರ್ತಕ್ಕಂಥವ್ರು, ದ್ರೋಹ ಮಾಡ್ತಾ ಇರ್ತಕ್ಕಂಥವ್ರು, ವಿಳಂಬ ದ್ರೋಹ ಮಾಡ್ತಾ ಇರ್ತಕ್ಕಂಥವ್ರು ಭಾರತೀಯ ಜನತಾ ಪಕ್ಷದವರು, ಬಿಜೆಪಿ ಸರ್ಕಾರ. ಇವರು ಅಧಿಕಾರಕ್ಕೆ ಬಂದು 2.5 ವರ್ಷಗಳಾಯಿತು. ಮೇ 26ರಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದರು. ಈ ಜನವರಿ 26ಕ್ಕೆ 2.5 ವರ್ಷ ಆಗುತ್ತೆ. ಈ 2.5 ವರ್ಷದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದೆ. ಈ ಸರ್ಕಾರ ಅದನ್ನ ಪ್ರಾರಂಭ ಮಾಡಲಿಕ್ಕೆ ಯಾವುದೇ ಪ್ರಯತ್ನವನ್ನ ಮಾಡಿಲ್ಲ. ನೀವೆಲ್ಲ ಕೇಳಿದಿರಿ ಕಾರಜೋಳ ಅವರಿಗೆ, ನೀವೇನ್ ಮಾಡಿದ್ರಿ ಹೇಳಿ ಅಂತ. ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೀವಿ. ಏನ್ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ಯಪ್ಪ? ನಿಮ್ದೇ ಸರ್ಕಾರ ಇದೆಯಲ್ಲ ಕೇಂದ್ರದಲ್ಲಿ, ರಾಜ್ಯದಲ್ಲಿ ನಿಮ್ದೇ ಸರ್ಕಾರ ಇದೆಯಲ್ಲ. ಒಂದೇ ಒಂದು ಆಗ್ಬೇಕಾಗಿರ್ತಕ್ಕಂಥದ್ದು ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಆಗಬೇಕು. ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಮಾಡೋರು ಯಾರು? ಕೇಂದ್ರ ಸರ್ಕಾರದವರು. ಕೇಂದ್ರ ಸರ್ಕಾರ ಯಾವ ಪಕ್ಷ ಕೇಂದ್ರದಲ್ಲಿ, ಯಾವ ಪಕ್ಷ ಸರ್ಕಾರದಲ್ಲಿದೆ? ಬಿಜೆಪಿ ಪಕ್ಷ ಸರ್ಕಾರದಲ್ಲಿದೆ. 1 ವಾರ ಅಥವಾ 15 ದಿನದಲ್ಲಿ ಅದನ್ನು ಕ್ಲಿಯರೆನ್ಸ್ ಮಾಡಿಸ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಇವತ್ತುವರೆಗೆ ಆ ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಮಾಡಿಸ್ಕೊಳ್ತಕ್ಕಂಥ ಯಾವ ಪ್ರಯತ್ನ ಕೂಡ ಮಾಡಿಲ್ಲ. ಈ ಯೋಜನೆನ ಪ್ರಾರಂಭ ಮಾಡಿದವರು ಕಾಂಗ್ರೆಸ್ ಪಕ್ಷ ಮತ್ತು ಕಾಂಗ್ರೆಸ್ ಸರ್ಕಾರ. 2013 ಸೆಪ್ಟೆಂಬರ್ ತಿಂಗಳಲ್ಲಿ MB ಪಾಟೀಲ್ ಅವರು ವಾಟರ್ ರಿಸೋರ್ಸ್ ಮಿನಿಸ್ಟರ್ ಆಗಿ ಅವರು ಮೀಟಿಂಗ್ ಮಾಡಿ ಪ್ರಾರಂಭ ಮಾಡ್ತಾರೆ. ಅದಕ್ಕಿಂತ ಮುಂಚಿತವಾಗಿ ನಮ್ಮ ಕಾವೇರಿ ವಾಟರ್ ಬಗ್ಗೆ ಆರ್ಗ್ಯುಮೆಂಟ್ ಮಾಡಲಿಕ್ಕೆ ಸೀನಿಯರ್ ಅಡ್ವೊಕೇಟ್ ನಾರಿಮನ್ ಅವರು ಇರ್ತಾರೆ. ಅವರು ಸಲಹೆ ಪಡ್ಕೊಂಡು ಮಾಡಿದ್ದಾರೆ. ಸೊ ನಾವು ಅದು ಸೆಪ್ಟೆಂಬರ್ 2013ರಲ್ಲಿ ಪ್ರಾರಂಭ ಮಾಡಿದ್ವಿ. ಅದಾದ್ಮೇಲೆ 4G ಎಕ್ಸಿಬಿಷನ್ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ಕೇಳಿದ್ರು. ಆಮೇಲೆ ಗ್ಲೋಬಲ್ ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ಕರೆದ್ರು. ಅದು ಎಲ್ಲ ಪ್ರೋಸೆಸ್ ಆಗಬೇಕಾದ್ರೆ ಇಟ್ ಟೇಕ್ಸ್ ಟೈಮ್. ಬಟ್ ಪ್ರಾರಂಭ ಮಾಡಿದವ್ರೆ ನಾವು. ಇವ್ರದ್ದೇನು ಕೊಡುಗೆ ಇವ್ರದ್ದು, ಬಿಜೆಪಿ ಅವ್ರದ್ದು. ಹಾಗಾದ್ರೆ 2008ರಿಂದ 2013 ಇದ್ರಲ್ಲ, ಆಗ ಪ್ರಾರಂಭ ಮಾಡಿದ್ರ? ಬಿಜೆಪಿ ಅವರು ಪ್ರಾರಂಭ ಮಾಡಿದವ್ರು ನಾವು. 2000 ಅವೆಲ್ಲ ಎಕ್ಸ್ಪ್ರೆಷನ್, ಗ್ಲೋಬಲ್ ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ಎಲ್ಲ ಆದ್ಮೇಲೆ DPR ಮಾಡೋದು. ಅದು ಯಾವಾಗ ಮಾಡಿದ್ದು? 2017ರಲ್ಲಿ DPR ಮಾಡೋದು. CWC ಕೊಟ್ಟು, CWC ಅವರು ಕೆಲವು ಅಬ್ಸರ್ವೇಷನ್ಸ್ ಹಾಕಿ ನಮ್ಮ ಸರ್ಕಾರಕ್ಕೆ ಕಳಿಸಿದ್ರು. ನಾವು ಮತ್ತೆ ಅದಕ್ಕೆಲ್ಲ ಉತ್ತರ ಕೊಟ್ಟು ಅಷ್ಟೊಂದು ನಮ್ಮ ಸರ್ಕಾರ ಹೋಗಿತ್ತು, ಸಮ್ಮಿಶ್ರ ಸರ್ಕಾರ ಬಂದಿತ್ತು. ಆಗ ರಿವೈಸ್ಡ್ DPR ಆಯಿತು. ರಿವೈಸ್ಡ್ DPR, ಪುರಸ್ಕೃತ DPR. ಆಗ DK ಶಿವಕುಮಾರ್
ವಾಟರ್ ರಿಸೋರ್ಸಸ್ ಮಿನಿಸ್ಟರು. ಇದಾದದ್ದು 2019 ಜನವರಿ ತಿಂಗಳಲ್ಲಿ. ಇದನ್ನ ಮತ್ತೆ CWSಗೆ ಮಾಡಬಾರದು. ಅವತ್ತಿನಿಂದ ಇವತ್ತಿನವರೆಗೆ ಹಂಗೆ ಇದೆ. ಯಾವುದೇ ಸ್ಟೇ ಆರ್ಡರ್ ಇಲ್ಲ, ಸುಪ್ರೀಂ ಕೋರ್ಟ್ ಮುಂದೆ ಇಲ್ಲ, ಮತ್ತೆ ಗ್ರೀನ್ ಟ್ರಿಬ್ಯುನಲ್ ಮುಂದೆ ಇಲ್ಲ, ವಾಟರ್ ಅಥಾರಿಟಿ, ಕಾವೇರಿ ವಾಟರ್ ಅಥಾರಿಟಿ ಮುಂದೆ ಇಲ್ಲ. ಪೊಸಿಷನ್ ಅವರು ಅರ್ಜಿ ಹಾಕಿದ್ದಾರೆ ತಮಿಳುನಾಡಿನವರು, ಅದಕ್ಕೆ ಸ್ಟೇ ಕೊಡಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಸುಪ್ರೀಂ ಕೋರ್ಟ್ ಸ್ಟೇ ಕೊಡಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ತಮಿಳುನಾಡು ಗ್ರೀನ್ ಟ್ರಿಬ್ಯುನಲ್ ಅವರು ಒಂದು ಆದೇಶ ಮಾಡಿದ್ರು. ಏನಂತ ಅಂತಂದ್ರೆ, ಒಂದು ಸಮಿತಿ ಮಾಡಬೇಕು, ಆ ಸಮಿತಿಯವರು ಹೋಗಿ ಇನ್ಸ್ಪೆಕ್ಷನ್ ಮಾಡಬೇಕು, ಅವ್ರು ರಿಪೋರ್ಟ್ ಕೊಡಬೇಕು ಅಂತ ಮಾಡ್ತಾರೆ. ಅದು ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಅವರು ಅದನ್ನು ರದ್ದು ಮಾಡಿ, ಅಬ್ಸಲ್ಯೂಟ್ಲಿ ದೇರ್ ಇಸ್ ನೋ ಲೀಗಲ್ ಇಂಪಿಡಿಮೆಂಟ್, ದೇರ್ ಇಸ್ ನೋ ಲೀಗಲ್ ಇಂಪಿಡಿಮೆಂಟ್. ಇವರು ಅದನ್ನು ಮಾಡದೆ ಅದನ್ನು ಮುಚ್ಕೊಳ್ಳಿಕ್ಕೋಸ್ಕರವಾಗಿ ಈ ತರದ ಅಡ್ವರ್ಟೈಸ್ಮೆಂಟ್ ಎಲ್ಲ ಕೊಟ್ಟು ತಪ್ಪು ಮಾಹಿತಿಯನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ನಮ್ಮ ವಾಟರ್ ಡಿಸ್ಪ್ಯೂಟ್ ಇತ್ತಲ್ಲ, ತಮಿಳುನಾಡು ನಮಗೆ, ಕೇರಳಕ್ಕೆ, ಪಾಂಡಿಚೇರಿಗೆ, 4 ರಾಜ್ಯಗಳಿಗೆ ವಾಟರ್ ಡಿಸ್ಪ್ಯೂಟ್ ಇತ್ತಲ್ಲ, ಅಂತಿಮವಾಗಿ ಇತ್ಯರ್ಥ ಆದದ್ದು ಸುಪ್ರೀಂ ಕೋರ್ಟ್ನಲ್ಲಿ. 16/2/2018 16/2/2018. ಇದಾದ ಮೇಲೆ ಹಿಂದೆ ಟ್ರಿಬ್ಯುನಲ್ ಅವರು ನಮಗೆ ಇದು ಕೊಟ್ಟಾಗ 2007ರಲ್ಲಿ ಅವಾರ್ಡ್ ಮಾಡಿದಾಗ ನಮಗೆ 192 TMC ನೀರನ್ನ ಬಿಳಿಗೊಂಡ್ಲು ಹತ್ರ ಬಿಡಬೇಕು ಅಂತ ಮಾಡಿದ್ರು. ಸುಪ್ರೀಂ ಕೋರ್ಟ್ ನಲ್ಲಿ ನಾವು ಅಪೀಲ್ ಹೋದ್ಮೇಲೆ ಅವರು ಅಪೀಲ್ ಹಾಕಿದ್ರು, ತಮಿಳುನಾಡಿನವರು ಹಾಕಿದ್ರು, ಕೇರಳದವರು ಹಾಕಿದ್ರು, ನಾವು ಹಾಕಿದ್ರು. ಅಪೀಲ್ ಹಾಕಿದ್ಮೇಲೆ 192 TMC ಇಂದ 177.75 TMC ನೀರನ್ನ ನಮಗೆ ಕೊಟ್ಟಿದ್ರು. ಅದು ಇವ್ರಿಗೆ ತಮಿಳುನಾಡಿಗೆ ಬಿಡಬೇಕು ಬಿಳಿಗುಂಡ್ಲು ಅಂತ ಹೇಳಿದ್ದಾರೆ. ತಮಿಳುನಾಡಿನವರು ಆ ನೀರಿಗೆ ನಾರ್ಮಲ್ ಇಯರ್ ನಲ್ಲಿ, ಐ ಆಮ್ ಅಂಡರ್ಲೈನಿಂಗ್, ನಾರ್ಮಲ್ ಇಯರ್ ನಲ್ಲಿ ಕೊಡಬೇಕು ಅಂತ ಮಾಡಿದ್ರು. ಮಳೆ ನಾರ್ಮಲ್ ಆಗಿ ಮಳೆ ಆದಾಗ ಕೊಡಬೇಕು, ಬರಗಾಲ ಬಂದಾಗ ಸಂಕಷ್ಟದ ಸೂತ್ರ ಅನುಸರಿಸಬೇಕು. ಸೊ ದಿಸ್ ಇಸ್ ದಿ ಪೊಸಿಷನ್. ಈಗ ಈ ಫೈನಲ್ ಆರ್ಡರ್ಸ್ ಆದ್ಮೇಲೆ, ಸುಪ್ರೀಂ ಕೋರ್ಟ್ ನಲ್ಲಿ ಆದೇಶ ಆದ್ಮೇಲೆ, ಈಗ ನಮಗೂ ಅವ್ರಿಗೆ ಯಾವುದೇ ಡಿಸ್ಪ್ಯೂಟ್ ಇಲ್ಲ, ತಮಿಳುನಾಡಿಗೂ ನಮ್ಗೆ ಯಾವುದೇ ಡಿಸ್ಪ್ಯೂಟ್ ಇಲ್ಲ. ನಮ್ಮಲ್ಲಿ ನೀರು ಮಳೆ ಬೀಳ್ತದಲ್ಲ, ಆ ನೀರನ್ನು ಶೇಖರಣೆ ಮಾಡೋದು ಮೇಕೆದಾಟಿನಲ್ಲಿ. ಎಸ್ ಎ ಮ್ಯಾಟರ್ ಆಫ್ ನಾವು 166 TMC ನೀರನ್ನು, ಅಲ್ಲ ಬರೀ 66 TMC ನೀರನ್ನ ಅಲ್ಲಿ ಶೇಖರಣೆ ಮಾಡ್ತೀವಿ. ಅದು ಕುಡಿಯ ನೀರಿನ ಪ್ರಾಜೆಕ್ಟ್, ಅದು ಇಟ್ ಇಸ್ ನಾಟ್ ಎ ಇರಿಗೇಷನ್ ಪ್ರಾಜೆಕ್ಟ್. ಯಾವಾಗಲೂ ಕುಡಿಯ ನೀರಿನ ಪ್ರಾಜೆಕ್ಟ್ಗೆ ಪ್ರಯಾರಿಟಿ ಇರ್ತದೆ. ಸುಪ್ರೀಂ ಕೋರ್ಟ್ ನವರು ಹೇಳಿದ್ದಾರೆ ಪ್ರಯಾರಿಟಿ ಕೊಡಬೇಕು ಕುಡಿಯ ನೀರಿನ ಯೋಜನೆಗೆ ಅಂತ. ಸೊ ಇವರು ವಿರೋಧ ಮಾಡ್ಲಿಕ್ಕೆ ಬರದೇ ಇಲ್ಲ. ನಮ್ಮ ನೀರು ನಾವು ಶೇಖರಣೆ ಮಾಡ್ಕೊತೀವಿ, ಅಲ್ಲಿ ವಿದ್ಯುತ್ ತಯಾರು ಮಾಡ್ತೀವಿ, 400 ಮೆಗಾವ್ಯಾಟ್ ವಿದ್ಯುತ್ ತಯಾರು ಮಾಡ್ತೀವಿ. ಆ ವಿದ್ಯುತ್ ತಯಾರು ಮಾಡಿದ ಮೇಲೆ ಆ ನೀರು ಎಲ್ಲಿಗೆ ಹೋಯ್ತದೆ? ಲೋಯರ್ ರೈಪೈರಿಯನ್ ಸ್ಟೇಟ್ ಹೋಯ್ತದೆ, ತಮಿಳುನಾಡಿಗೆ ಹೋಯ್ತದೆ, ನಮಗೆ ಬರಲ್ಲ, ಮೇಲಕ್ಕೆ ಬರಲ್ಲ, ಕೆಳಕ್ಕೆ ಹೋಯ್ತದೆ. ಆಮೇಲೆ ಮಳೆಗಾಲ ಇಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಮಾರ್ಚ್, ಏಪ್ರಿಲ್, ಮೇ ಈ ತಿಂಗಳುಗಳಲ್ಲಿ ನಾವು ಇಲ್ಲಿ ರಿಸರ್ವಾಯರ್ ನಲ್ಲಿ, ಮೇಕೆದಾಟು ರಿಸರ್ವಾಯರ್ ನಲ್ಲಿ ನೀರು ಶೇಖರಣೆ ಮಾಡಿಕೊಂಡ್ರೆ ತಮಿಳುನಾಡು ಕೊಡಬೇಕಾದಂತ ನೀರು ಕೂಡ ಕೊಡಕ್ಕೆ ಅನುಕೂಲ ಆಗ್ತದೆ. ಸೊ ಜೊತೆಗೆ ಬೆಂಗಳೂರು ನಗರದಲ್ಲಿ 30% ಜನರಿಗೆ, ಮೋರ್ ದನ್ 30% ಆಫ್ ದಿ ಬೆಂಗಳೂರು ಕಾವೇರಿ ನೀರು, ಕುಡಿಯ ನೀರಿಲ್ಲ. ಇಟ್ಸ್ ಎ ಗ್ಲೋಬಲ್ ಸಿಟಿ ಅಂತ ಕರಿತೀವಿ ನಾವು. ನೀರು ಕೊಡಬೇಕು ಬೇಡ? ಇದು ಮಾಡೋದ್ರಿಂದ, ಈ ಪ್ರಾಜೆಕ್ಟ್ ಮಾಡೋದ್ರಿಂದ ಇನ್ನು ಮುಂದಿನ 50 ವರ್ಷದವರೆಗೆ ಕುಡಿಯ ನೀರಿನ ಸಮಸ್ಯೆ ಬರಲ್ಲ ಬೆಂಗಳೂರು ನಗರದಲ್ಲಿ. ಜೊತೆಗೆ 2.5 ಕೋಟಿ ಜನರಿಗೆ ಅನುಕೂಲ ಆಗ್ತದೆ. 2.5 ಕೋಟಿ ಜನರಿಗೆ ಅನುಕೂಲ ಆಗ್ತದೆ. ಇದು ಜನಪರವಾದಂತ ಯೋಜನೆ. ನಾವು ರಾಜ್ಯದ ಹಿತದೃಷ್ಟಿಯಿಂದ, ಜನರ ಹಿತದೃಷ್ಟಿಯಿಂದ ಮಾಡ್ತಾ ಇರ್ತಕ್ಕಂಥದ್ದೇ ಹೊರತು ರಾಜಕಾರಣಕ್ಕೋಸ್ಕರವಾಗಿ ಮಾಡ್ತಾ ಇಲ್ಲ.
ಬಿಜೆಪಿ ಸರ್ಕಾರದವರು ಹೇಳ್ತಕ್ಕಂಥದ್ದು ಶುದ್ಧ ಸುಳ್ಳು. ನಾವು ಮಾಡುವಾಗ ಬೇಕಾದ್ರೆ ಹಿಂದೆ ಘೋಷಣೆ ಮಾಡಿದ್ದೀವಿ. ನಾವು 3ನೇ ತಾರೀಕು ಬೆಂಗಳೂರು ಮೈಸೂರಿನಲ್ಲಿ ಜಾಯಿಂಟ್ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ನಾನು ಮತ್ತೆ ಡಿ.ಕೆ. ಶಿವಕುಮಾರ್ ಇಬ್ಬರು ವಿಲ್ ಗೋ ಅಹೆಡ್ ಪಾದಯಾತ್ರಾ ಅಂತ ಹೇಳಿದ್ದೀವಿ. ಪಾದಯಾತ್ರೆ ಯಾವ ಕಾರಣಕ್ಕೂ ನಿಲ್ಲಿಸಲ್ಲ, ಮಾಡ್ತೀವಿ ಅಂತ ಹೇಳಿದ್ದೀವಿ. ಈಗ ಕೊರೋನಾ ಕೋವಿಡ್ ನಿಯಮಾವಳಿಗಳಿದಾವಲ್ಲ, ಅದನ್ನ ಮುಂದಿಟ್ಟುಕೊಂಡು ನಮ್ಮನ್ನ ಇದರ ಸ್ಕಟ್ಲ್ ಮಾಡಲಿಕ್ಕೆ, ನಮ್ಮ ಪಾದಯಾತ್ರೆಯನ್ನ ಸ್ಕಟ್ಲ್ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈಗ ರಾಮನಗರ ಜಿಲ್ಲೆಯಲ್ಲಿ ನಿರ್ಬಂಧ ಏನಿರೋದು, ಎಲ್ಲಿ ಕೋವಿಡ್ ಕಾರಣಕ್ಕೋಸ್ಕರ ನಿರ್ಬಂಧ ಹಾಕಿರೋದು. ಇಡೀ ರಾಜ್ಯದಲ್ಲಿ ಹಾಕಬೇಕಾಗಿತ್ತಲ್ಲ. ವೈ ದೇ ಕ್ಲಾಂಪ್ 144 section only in Ramnagar district? Why not in the remaining parts of the state? So this is the situation. ಇದರಿಂದ ಇವರು ದುರುದ್ದೇಶದಿಂದ, ಇವ್ರ ಬಣ್ಣ ಬಯಲಾಗತ್ತೆ ಅಂತ ಕಾರಣದಿಂದ, ಇವರು ತಪ್ಪನ್ನ ಮುಚ್ಕೊಳ್ಳೋಕ್ಕೋಸ್ಕರವಾಗಿ ಈ ಪಾದಯಾತ್ರೆಯನ್ನ ಹೇಗಾದ್ರೂ ಮಾಡಿ ತಡೆಗಟ್ಟಬೇಕು ಅಂತಕ್ಕಂಥದ್ದು ಬಿಜೆಪಿಯವರ ಹುನ್ನಾರ. ಹುನ್ನಾರ ಅನ್ನೋ ಪದ ಉಪಯೋಗಿಸ್ತಾ ಇದ್ದಾರೆ. ಇಟ್ಸ್ ಎ ಕಾನ್ಸ್ಪಿರೇಷನ್ ಬೈ ದಿ ಬಿಜೆಪಿ ಗವರ್ಮೆಂಟ್. ಅದರಿಂದ ಈ ಹುನ್ನಾರ ಎಕ್ಸ್ಪೋಸ್ ಮಾಡಬೇಕು. ಜೊತೆಗೆ ನಮಗೆ ಕಾನೂನು ಬಗ್ಗೆ ಗೌರವ ಇದೆ. ವಿ ಆರ್ ಆಲ್ ಲೆಜಿಸ್ಲೇಟರ್ಸ್. ಮೆನಿ ಆಫ್ ಅಸ್ ಆರ್ ಲೆಜಿಸ್ಲೇಟರ್ಸ್. ಕಾನೂನು ಮಾಡೋರು, ಪಾರ್ಲಿಮೆಂಟ್ ಮೆಂಬರು, ಅಸೆಂಬ್ಲಿ ಮೆಂಬರು, MLCಗಳು ನಾವೆಲ್ಲ ಇದ್ದೀವಿ. ಕಾನೂನು ಮಾಡೋರು ನಾವು. ಕಾನೂನು ಬಗ್ಗೆ ಗೌರವ ಇದೆ. ನಾವು ಏನ್ ಹೇಳ್ತೀವಿ, ನೋಡಪ್ಪ ನಿಮ್ಮ ನಿಯಮಾವಳಿಗಳೇನು, ಕೋವಿಡ್ ನಿಯಮಾವಳಿಗಳೇನು, ಮಾಸ್ಕ್ ಹಾಕಬೇಕು, ಸ್ಯಾನಿಟೈಸ್ ಮಾಡ್ಕೋಬೇಕು, ಗ್ಲೌಸ್ ಹಾಕಬೇಕು, ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡಬೇಕು. ಅದನ್ನ ಮಾಡ್ಕೊಂಡು ಮಾಡ್ತೀವಪ್ಪ. ನಮ್ಮ ಕಾರ್ಯಕರ್ತರೆಲ್ಲ ಅದಕ್ಕೆ ಬದ್ಧರಾಗಿದ್ದಾರೆ, ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಸಿದ್ಧತೆಗಳೆಲ್ಲ ನಡೆದಿದ್ದಾವೆ. ಸೊ ಅದು ಮಾಡ್ತೀವಿ. ನಿಮಗೇನು ತೊಂದರೆ? ಜನರನ್ನ ಜಾಗೃತಿಗೊಳಿಸಬೇಕ ಬೇಡ? ಇವ್ರು ಮಾಡದಿರ್ತಕ್ಕಂಥ ಅನ್ಯಾಯವನ್ನ ಜನರಿಗೆ ತಿಳಿಸಬೇಕ ಬೇಡ? ನಾವು ಒಂದು ಮೇನ್ ಅಪೋಸಿಷನ್ ಪಾರ್ಟಿಯಾಗಿ ಇಟ್ ಇಸ್ ಅವರ್ ರೆಸ್ಪಾನ್ಸಿಬಿಲಿಟಿ ಅಂಡ್ ಇಟ್ ಇಸ್ ಅವರ್ ಡ್ಯೂಟಿ ಟು expose the misdeeds of this government. ಅದಕ್ಕೋಸ್ಕರವಾಗಿ ಪಾದಯಾತ್ರೆ ಮಾಡ್ತಾ ಇದ್ದೀವಿ. ಇದರಲ್ಲಿ ಏನು ನಾವು ಸರ್ಕಾರದ ಆದೇಶಗಳನ್ನು ಉಲ್ಲಂಘನೆ ಮಾಡಬೇಕು ಅಂತ ಆಗಲಿ, ರಾಜಕೀಯ ಲಾಭಕ್ಕೋಸ್ಕರ ಆಗಲಿ ಮಾಡ್ತಕ್ಕಂಥದ್ದಲ್ಲ. ನಾವು ಈಗ ಬಹಳ ಸ್ಪಷ್ಟವಾಗಿ ಹೇಳಿದ್ದೀವಿ, ನಮ್ಮ ಕಾರ್ಯಕರ್ತರಿಗೂ ಹೇಳಿದ್ದೀವಿ, ನಮ್ಮ ಲೀಡರ್ಗಳಿಗೂ ಹೇಳಿದ್ದೀವಿ. ನಾವು ಎಲ್ಲ ಮಾಸ್ಕ್ ಹಾಕೋಣ, ಡಿಸ್ಟೆನ್ಸ್ ಮೇಂಟೈನ್ ಮಾಡೋಣ, ಸ್ಯಾನಿಟೈಸ್ ಮಾಡ್ಕೊಳ್ಳೋಣ, ಮತ್ತೆ ಗ್ಲೌಸ್ ಹಾಕೋಣ, ಪಾದಯಾತ್ರೆ ಮಾಡೋಣ ಅಂತ ಹೇಳಿದ್ದೀವಿ. ಸೊ ಅದರಿಂದ ನಾವು ನಿಯಮಾವಳಿಗಳನ್ನ ಉಲ್ಲಂಘನೆ ಮಾಡಕ್ ಹೋಗಲ್ಲ. ನಿಯಮಾವಳಿಗಳನ್ನ ನಾವು ಅದನ್ನ ಪಾಲನೆ ಮಾಡ್ಕೊಂಡೇ ಪಾದಯಾತ್ರೆಯನ್ನ ಮಾಡ್ತೀವಿ. ಸೊ ಇದರಲ್ಲಿ ಬಿಜೆಪಿಯವರು ಷಡ್ಯಂತ್ರ ಮಾಡಿದ್ರೆ ಅದಕ್ಕೆ ಆ ಷಡ್ಯಂತ್ರಕ್ಕೆ ಜನ ಉತ್ತರ ಕೊಡ್ತಾರೆ, ನಾವು ಉತ್ತರ ಕೊಡ್ತೀವಿ. ಓಕೆ, ಪೊಲೀಸರು ಏನ್ ಮಾಡ್ತಾರೆ? ಪೊಲೀಸರು ತಡೆದ್ರೆ ಏನ್ ಮಾಡ್ತೀರಿ ಅಂತ ಕೇಳ್ತಾರೆ. ಅವ್ರು ಏನ್ ಮಾಡ್ತಾರೆ? ಈಗ ನನಗಿರೋ ಇನ್ಫಾರ್ಮೇಶನ್ ಪ್ರಕಾರ ಪೊಲೀಸ್ನವರು ನಿಯಮಾವಳಿಗಳು ಪಾಲನೆ ಮಾಡ್ತಾ ಇದೆಯೋ ಇಲ್ಲವೋ ಅಂತಕ್ಕಂಥದ್ದು ನೋಡ್ತಾರೆ. ಮಾಡದೆ ಹೋದ್ರೆ ಕೇಸ್ ಹಾಕ್ಬಹುದು ಅಷ್ಟೇ ಹೊರತು, ಅದು ಬಿಟ್ರೆ ನಾವು ಎಲ್ಲ ನಿಯಮಾವಳಿಗಳನ್ನ ಪಾಲನೆ ಮಾಡಿದ್ರು ಯಾಕೆ ಮಾಡಕ್ ಹೋಗ್ತಾರೆ? ನಮ್ಮನ್ನ ಏನು ಮಾಡಕ್ ಬರಲ್ಲ ಅವರಿಗೆ. ಸೊ ದಿಸ್ ಇಸ್ ದಿ ಸಿಚುಯೇಷನ್. ಬೆಳಗ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು, ನಿಮಿಷ ಕೇಳಿ, ಬೆಳಗ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ವಿರೋಧ ಪಕ್ಷದ ರಾಜ್ಯಸಭೆ ನಾಯಕರು, ಅವರು ನಮ್ಮೆಲ್ಲ ರಾಜ್ಯ ಮಟ್ಟದ ಹಿರಿಯ ಶಾಸಕಾಂಗ ಪಕ್ಷದ ನಾಯಕರು, ಇನ್ ಕೆಲವರೆಲ್ಲ ಸೇರಿ ಇದನ್ನ ಉದ್ಘಾಟನೆ ಮಾಡುವಂತ ಕೆಲಸ ಮಾಡ್ತಾರೆ. ತಾವೆಲ್ಲ ಬರೀ ಯಾರ್ಯಾರು, ನಾನೆಲ್ಲರಿಗೂ ರಿಕ್ವೆಸ್ಟ್ ಮಾಡ್ತೀನಿ, 7:07 ಅಲ್ಲಿ ಬಿಡ್ಬೇಕು. ಇಲ್ಲ ಅಂತಾನೆ ನೀವು 8 ಗಂಟೆಗೆ 8:15 8:15 ಉದ್ಘಾಟನೆ ಆಗ್ತದೆ. ಎಲ್ಲರೂ ಮುಂಚಿತವಾಗಿ ಸ್ವಲ್ಪ ಜಲ್ದಿ ಬರಬೇಕು. ಎಲ್ಲರಿಗೂ ನಮಸ್ಕಾರ.
ನಾನು ಪರ್ಸನಲ್ ಆಗಿ ಇನ್ವೈಟ್ ಮಾಡಿದ್ದೀನಿ. ಎಲ್ಲ ಚಿತ್ರರಂಗದವರು ಕೂಡ ಬೆಂಬಲ ವ್ಯಕ್ತಪಡಿಸಿದ್ದೀನಿ. ಶಿವರಾಜ್ ಕುಮಾರ್ಗೂ ಕೇಳಿದ್ದೀನಿ. ಅದು ನಿಮ್ಗೆ ನಾನೀಗ ಅವ್ರನ್ನ ಚೆಕ್ ಮಾಡಿ. ಹೌದ್ರಿ, ನಾನು ಇನ್ವೈಟ್ ಮಾಡಿದ್ದೀನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.